ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಕಥೆಯು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ರುದ್ರೇಶ್ವರ ಭಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ, ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಬೆಂಗಾಳಿ ಅಘೋರಿ ನಾಗಾ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ. 7676112560 7676112560. ಶ್ರಾವಣಿ ಆ ಊರಿನಲ್ಲೇ ಅತ್ಯಂತ ಸುಂದರವಾದ ಹುಡುಗಿ. ಅವಳು ಓದುತ್ತಿರುವ ಕಾಲೇಜಿನಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದಳು. ಅವಳನ್ನು ಒಲಿಸಿಕೊಳ್ಳಲು ಅನೇಕ ಹುಡುಗರು ಪ್ರಯತ್ನಪಟ್ಟಿದ್ದರು. ಕೆಲವರು ಅವಳಿಗೆ ಲವ್ ಲೆಟರ್ ಕೊಟ್ಟರೆ, ಇನ್ನು ಕೆಲವರು ಗಿಫ್ಟ್ ಕೊಡುವುದರ ಮೂಲಕ ಪ್ರಪೋಸ್ ಮಾಡಿದ್ದರು. ಆದರೆ ಶ್ರಾವಣಿ ಅವರ್ಯಾರಿಗೂ ಉತ್ತರವನ್ನು ಕೊಡಲಿಲ್ಲ. ಅಂತೂ ಕಾಲೇಜಿನ ದಿನಗಳು ಮುಗಿದವು. ಮದುವೆಯ ವಯಸ್ಸಿಗೆ ಬಂದ ಶ್ರಾವಣಿಗೆ ಗಂಡನ್ನು ನೋಡುತ್ತಿದ್ದರು. ಶ್ರಾವಣಿ ಯಾರನ್ನು ಮದುವೆಯಾಗಬಹುದು ಎನ್ನುವ ಕುತೂಹಲ ಎಲ್ಲರಿಗೂ ಇತ್ತು. ದೂರದ ಊರೊಂದರಲ್ಲಿ ಬಿಸಿನೆಸ್ ಮಾಡುತ್ತಿರುವ ಹುಡುಗನ ಪ್ರಪೋಸಲ್ ಬಂತು. ಅವನ ಜೊತೆ ಶ್ರಾವಣಿಗೆ ಮದುವೆ ಮಾಡಿದರು. ಅವನು ಶ್ರಾವಣಿಯನ್ನು ತಾನಿರುವ ಊರಿಗೆ ಕರೆದುಕೊಂಡು ಹೋದನು. ಅಲ್ಲಿ ಎಲ್ಲವೂ ಶ್ರಾವಣಿಗೆ ಹೊಸದಾಗಿತ್ತು. ಗಂಡನನ್ನು ಬಿಟ್ಟು ಅಲ್ಲಿ ಬೇರೆ ಯಾರ ಪರಿಚಯವೂ ಅವಳಿಗಿರಲಿಲ್ಲ. ಹಾಗಾಗಿ ಎಲ್ಲದಕ್ಕೂ ಗಂಡನನ್ನೇ ಅವಲಂಬಿಸಿದ್ದಳು. ಆದರೆ ಶ್ರಾವಣಿಯ ಗಂಡ ಒಳ್ಳೆಯವನಾಗಿರಲಿಲ್ಲ. ಅವನಿಗೆ ಎಲ್ಲಾ ತರಹದ ಹವ್ಯಾಸಗಳು ಇದ್ದವು. ಕುಡಿಯುವುದು, ಪಬ್ಗಳಿಗೆ ಹೋಗುವುದು, ಹಾಗೆ ಹೆಣ್ಣುಗಳ ಸಹವಾಸ ಕೂಡ ಇತ್ತು. ಹಾಗಾಗಿ ಅವನು ತನ್ನ ಹೆಂಡತಿಯ ಮೇಲೆ ಎಂದೂ ಪ್ರೀತಿ ತೋರಿಸಲಿಲ್ಲ. ಮೊದಲ ರಾತ್ರಿ ಕೂಡ ಅವನು ಮನೆಗೆ ಕುಡಿದುಕೊಂಡೇ ಬಂದಿದ್ದ. ಶ್ರಾವಣಿಯ ಮೊದಲ ರಾತ್ರಿ ಬರೀ ಕಾಯುವುದರಲ್ಲಿ ಮುಗಿದಿತ್ತು. ಗಂಡನಿಗಾಗಿ ಕಾಯುತ್ತಾ ಆ ರಾತ್ರಿಯನ್ನು ಕಳೆದಿದ್ದಳು. ಇದು ಹೀಗೆ ಮುಂದುವರೆಯಿತು. ಶ್ರಾವಣಿ ಹೆಸರಿಗೆ ಮಾತ್ರ ಅವನ ಹೆಂಡತಿಯಾಗಿದ್ದಳು. ಆದರೆ ಅವನಿಂದ ಬೇರೆ ಯಾವ ಪ್ರೀತಿಯನ್ನೂ ಕಾಣುತ್ತಿರಲಿಲ್ಲ. ಗಂಡ ಹೊರಗಡೆ ಹೋದಾಗಲೆಲ್ಲ ಪಕ್ಕದಲ್ಲಿರುವ ದೇವಸ್ಥಾನವೊಂದಕ್ಕೆ ಭೇಟಿ ಕೊಟ್ಟು ಸಮಯ ಕಳೆಯುತ್ತಿದ್ದಳು. ದೇವಸ್ಥಾನದಲ್ಲಿ ದರ್ಶನ ಪಡೆದುಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಸಮಯ ಕಳೆಯುತ್ತಿದ್ದಳು. ಹೀಗೆ ಅವಳಿಗೆ ವೇದ ಅನ್ನುವ ಹೆಂಗಸೊಬ್ಬಳು ದೇವಸ್ಥಾನದಲ್ಲಿ ಪರಿಚಯವಾದಳು. ವೇದ ನಿತ್ಯವೂ ಶ್ರಾವಣಿಯನ್ನು ನೋಡುತ್ತಿದ್ದಳು. ಹಾಗೆ ಮಾತನಾಡಿಸಿದಳು. ಅವರಿಬ್ಬರೂ ಗೆಳತಿಯರಾದರು. ಈಗ ಶ್ರಾವಣಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತಿತ್ತು. ವೇದಾಳ ಜೊತೆ ಮಾತಾಡೋದ್ರಿಂದ ಅವಳ ಮನಸ್ಸಿನ ನೋವು ಸ್ವಲ್ಪ ಕಡಿಮೆಯಾಗುತ್ತಿತ್ತು. ಹೀಗೆ ಮಾತನಾಡುತ್ತಾ, ನೀವು ಏನು ಕೆಲಸ ಮಾಡುತ್ತಿದ್ದೀರಾ ಅಂತ ವೇದಳನ್ನು ಕೇಳಿದಳು. ನನಗೆ ಹೇಳಿಕೊಳ್ಳುವಂತ ಕೆಲಸವೇನಿಲ್ಲ, ಆದರೆ ಸಂಪಾದನೆ ನಡೆಯುತ್ತಿದೆ ಅಂತ ಒಗಟಾಗಿ ಮಾತನಾಡಿದಳು. ಹಾಗಂದ್ರೆ ಏನು ಅಂತ ಶ್ರಾವಣಿ ಕೇಳಿದರು. ಇವತ್ತು ನನಗೆ ಸ್ವಲ್ಪ ಕೆಲಸವಿದೆ, ಇನ್ನೊಂದು ದಿನ ಸಿಕ್ಕಾಗ ಎಲ್ಲವನ್ನೂ ಹೇಳುತ್ತೇನೆ ಅಂತ ವೇದ ಹೊರಟು ಹೋದಳು. ಆ ದಿನ ರಾತ್ರಿ ಶ್ರಾವಣಿಗೆ ಸರಿಯಾಗಿ ನಿದ್ದೆ ಬಂದಿಲ್ಲ. ವೇದ ಏನು ಕೆಲಸ ಮಾಡುತ್ತಿರಬಹುದು ಅನ್ನುವ ಪ್ರಶ್ನೆ ಅವಳಿಗೆ ಪದೇ ಪದೇ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಮರುದಿನ ಮತ್ತೆ ದೇವಸ್ಥಾನಕ್ಕೆ ಹೋದಳು. ವೇದಾಳನ್ನು ಮಾತನಾಡಿಸಲು ಕಾಯುತ್ತಾ ಕುಣಿತಳು. ಆಗ ಬರುತ್ತಿರುವ ವೇದಗಳನ್ನು ಕಂಡ ಸಂತೋಷಪಟ್ಟಳು. ನಿನ್ನೆ ನಿಮ್ಮ ಕೆಲಸದ ಬಗ್ಗೆ ಹೇಳಿದ್ದೀರಲ್ವಾ, ಅದು ನನಗೆ ಅರ್ಥವಾಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳುತ್ತೀರಾ ಅಂತ ಕೇಳಿದಳು. ಆಗ ವೇದ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಹೇಳಿದಳು. ಅವಳ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಆಫೀಸ್ ಇದೆ. ಅಲ್ಲಿಗೆ ಊಟ ಕೊಡಲು ಹೋಗುತ್ತಿದ್ದ ವೇದಾಳ ಫ್ರೆಂಡ್ ಜೊತೆ ಒಮ್ಮೆ ಆ ಆಫೀಸಿಗೆ ಹೋಗಿದ್ದಳು ವೇದ. ಆ ಆಫೀಸ್ನ ಬಾಸ್ ವೇದಾಳನ್ನು ಕಂಡು ಮಾತನಾಡಿಸಿದ್ದ. ಅವನ
ಜೊತೆ ತುಂಬಾ ಕ್ಲೋಸ್ ಆಗಿ ಬಿಟ್ಟಿದ್ದಳು ವೇದ. ಅವರಿಬ್ಬರೂ ಒಮ್ಮೆ ಮಜಾ ಮಾಡಿದ್ದರು. ಇದರ ನಂತರ ಆ ಬಾಸ್ಗೆ ಬೇಕಾದಾಗಲೆಲ್ಲ ವೇದಾಳನ್ನು ಕರೆಸಿಕೊಳ್ಳುತ್ತಿದ್ದಾನೆ. ಈ ಕಥೆಯನ್ನು ಕೇಳಿದ ಶ್ರಾವಣಿ, ಅದು ತಪ್ಪಲ್ವಾ ಅಂತ ಕೇಳಿದಳು. ತಪ್ಪು ಹೇಗೆ? ನಾನು ಮಾಡುವ ಕೆಲಸಕ್ಕೆ ನನಗೆ ದುಡ್ಡು ಬೇರೆ ಸಿಗುತ್ತಿದೆ ಅಂತ ಹೇಳಿದಳು ವೇದ. ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತಲಿರುವಾಗ ಶ್ರಾವಣಿ ತನ್ನ ಕಷ್ಟವನ್ನು ವೇದಾಳಲ್ಲಿ ಹೇಳಿಕೊಂಡಳು. ತನ್ನ ಗಂಡನಿಂದ ತನಗೆ ಸ್ವಲ್ಪವೂ ಸುಖವಿಲ್ಲ ಅಂದಳು. ಅಷ್ಟು ಮಾತ್ರವಲ್ಲ, ಅವನು ನನ್ನ ಬಗ್ಗೆ ಯಾವ ಕಾಳಜಿಯೂ ತೋರಿಸುವುದಿಲ್ಲ ಎಂದು ಅತ್ತಳು. ಅವಳಿಗೆ ಸಮಾಧಾನ ಮಾಡುತ್ತ ವೇದ ಅವಳಿಗೊಂದು ಸಲಹೆಯನ್ನು ನೀಡಿದಳು. ನೀನು ಯಾಕೆ ನನ್ನ ಹಾಗೆ ಮಾಡಬಾರದು? ಅದಕ್ಕೆ ಶ್ರಾವಣಿ, ಅಯ್ಯೋ, ಆ ಕೆಲಸ ನನ್ನಿಂದ ಆಗಲ್ಲಪ್ಪ ಅಂತ ಹೇಳಿದಳು. ಆಯ್ತು ಅಂತ ವೇದ ಸುಮ್ಮನಾದಳು. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಶ್ರಾವಣಿಯ ಗಂಡನ ವರ್ತನೆಯಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ. ಅವನನ್ನು ಒಲಿಸಿಕೊಳ್ಳಲು ಶ್ರಾವಣಿ ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವಾಯಿತು. ಒಮ್ಮೆ ಶ್ರಾವಣಿ ವೇದಾಳನ್ನು ಭೇಟಿ ಮಾಡಿ, ನನಗೆ ನನ್ನ ಜೀವನ ಸಾಕೆನಿಸಿದೆ, ನನಗೆ ಆ ಸುಖ ಬೇಕು ಅನಿಸುತ್ತಿದೆ ಅಂದಳು. ಆಗ ವೇದ ನಗುತ್ತಾ, ಅದಕ್ಕೇನಂತೆ, ನಾನು ನಿನಗೊಂದು ದಾರಿ ತೋರಿಸುತ್ತೇನೆ. ನನಗೊಬ್ಬನ ಪರಿಚಯವಿದೆ, ನಿನ್ನನ್ನು ಅವನಿಗೆ ಭೇಟಿ ಮಾಡಿಸುತ್ತೇನೆ. ಅವನೂ ಕೂಡ ಸ್ವಲ್ಪ ಹಣಕಾಸು ಇರುವವನೇ ಅಂತ ಹೇಳಿದಳು. ಒಂದು ದಿನ ಗುಟ್ಟಾಗಿ ಶ್ರಾವಣಿಯನ್ನು ಅವನೊಡನೆ ಭೇಟಿ ಮಾಡಿಸಿದಳು. ಅವನು ಒಂದು ರೂಮಿನಲ್ಲಿದ್ದ. ವೇದ ಮೊದಲು ಅವನೊಡನೆ ಮಾತನಾಡಿ ಹೊರಗಡೆ ಬಂದಳು. ಆನಂತರ ಶ್ರಾವಣಿಯನ್ನು ಒಳಗೆ ಕಳುಹಿಸಿದಳು. ಶ್ರಾವಣಿಗೆ ಒಂದು ಕಡೆ ಭಯವಾದರೆ ಇನ್ನೊಂದು ಕಡೆ ಸಂತೋಷವಿತ್ತು. ಶ್ರಾವಣಿ ಅವನನ್ನು ಕಂಡು ಸ್ಟೈಲ್ ಕೊಟ್ಟಳು. ಅವನು ಶ್ರಾವಣಿಯನ್ನು ಕರೆಸಿಕೊಂಡು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಮೊದಲೇ ಅದನ್ನು ಬಯಸಿಕೊಂಡು ಹೋಗಿದ್ದ ಶ್ರಾವಣಿಗೆ ಸ್ವಲ್ಪ ಧೈರ್ಯ ಬಂದಿತ್ತು. ಎಲ್ಲದಕ್ಕೂ ಸಿದ್ಧವಾಗಿಯೇ ಅಲ್ಲಿಗೆ ಹೋಗಿದ್ದಳು. ಹೋಗುವಾಗ ಸುಂದರವಾಗಿ ಸೀರೆಯನ್ನು ಉಟ್ಟುಕೊಂಡು ಮಲ್ಲಿಗೆಯನ್ನು ಮುಡಿದುಕೊಂಡ ಅವಳು ದೇವತೆಯ ಹಾಗೆ ಕಾಣಿಸುತ್ತಿದ್ದಳು. ಅವನು ಅವಳ ಸೌಂದರ್ಯವನ್ನೆಲ್ಲ ನೋಡಿ ಸಂತೋಷಪಡುತ್ತಾ ಇದ್ದನು. ಅವಳಿಗೆ ಮುತ್ತಿಡುತ್ತಾ ಅವಳ ಸೊಂಟವನ್ನು ಕೈಯಿಂದ ಬಳಸಿ ಹಿಡಿದನು. ಹಾಗೆ ಅವಳನ್ನು ಮಂಚದ ಮೇಲೆ ಮಲಗಿಸಿ ಅವಳನ್ನೇ ನೋಡುತ್ತಿದ್ದನು. ಶ್ರಾವಣಿ ಅಂಗಾತವಾಗಿ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದಳು. ಮದುವೆಯಾದರೂ ಕೂಡ ಯಾವ ಸುಖವನ್ನೇ ಕಾಣದ ಅವಳು ಈಗ ತುಂಬಾ ನಾಚಿಕೊಳ್ಳುತ್ತಿದ್ದಳು. ರಘು ಈ ಹಿಂದೆ ಕೆಲವರ ಜೊತೆ ಮಜಾ ಮಾಡಿ ಅಭ್ಯಾಸ ಹೊಂದಿದ್ದನು. ಹಾಗಾಗಿ ಶ್ರಾವಣಿಯನ್ನು ನಿಧಾನವಾಗಿ ಅನುಭವಿಸಲು ಯೋಚಿಸಿದ್ದನು. ಅವಳ ಒಂದೊಂದು ಅಂಗವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾ ಅವಳ ಒಂದೊಂದೇ ವಸ್ತ್ರವನ್ನು ತೆಗೆಯುತ್ತಿದ್ದನು. ಅವಳು ನಾಚಿ ನೀರಾಗಿ ಹೋಗಿದ್ದಳು. ಇನ್ನು ತುಂಬಾ ಸಮಯ ವ್ಯರ್ಥ ಮಾಡಬಾರದು ಅಂತ ತನ್ನ ಬಟ್ಟೆಯನ್ನೆಲ್ಲ ತೆಗೆದು ಅವಳ ಮೈ ಮೇಲೆ ಎರಗಿದನು. ಅವಳ ಮೇಲೆ ಮುತ್ತಿನ ಮಳೆಗೆರೆಯುತ್ತಾ ಅವಳನ್ನು ಸೇರಲು ನೋಡಿದನು. ಆದರೆ ಶ್ರಾವಣಿ ಸ್ವಲ್ಪ ಕಷ್ಟಪಡುತ್ತಿರುವುದನ್ನು ಕಂಡು ಅವಳಿಗೆ ಇದು ಹೊಸತು ಅಂತ ಅವನ ಗಮನಕ್ಕೆ ಬಂತು. ಅವನ ಟ್ಯಾಲೆಂಟ್ ಎಲ್ಲವನ್ನೂ ಬಳಸಿ ಅವಳ ಜೊತೆ ಸುಖ ಅನುಭವಿಸಿದನು. ಶ್ರಾವಣಿ ಎಂದೂ ಕಾಣದ ಈ ಸುಖಕ್ಕೆ ಸೋತು ಮಲಗಿದ್ದಳು. ಸ್ವಲ್ಪ ಸಮಯ ರೆಸ್ಟ್ ಮಾಡಿಕೊಂಡು ಆಮೇಲೆ ಬಟ್ಟೆಯನ್ನು ಧರಿಸಿ ಕುಳಿತುಕೊಂಡಳು. ರಘು ಆನಂತರ ಅವಳಿಗೆ ಹಣವನ್ನು ಕೊಟ್ಟನು. ಶ್ರಾವಣಿ ಹಣವನ್ನು ಅವನಿಗೆ ಮರಳಿ ಕೊಡುತ್ತಾ, ನನಗೆ ಹಣ ಬೇಡ, ಆದರೆ ಒಂದು ಸಹಾಯ ಬೇಕು ಅಂದಳು. ಏನು ಅಂತ ರಘು ಆಶ್ಚರ್ಯದಿಂದ ನೋಡಿದನು. ನನಗೆ ಇದೇ ರೀತಿ ಸುಖವನ್ನು ಪ್ರತಿದಿನ ಕೊಡುತ್ತೀರಾ ಅಂತ ಕೇಳಿದಳು. ರಘುಗೆ ಆಶ್ಚರ್ಯವಾಯಿತು. ಅವನು ಇದುವರೆಗೂ
ನೋಡಿದವರೆಲ್ಲ ತಮ್ಮ ಕೆಲಸ ಮುಗಿದ ಮೇಲೆ ಹಣವನ್ನು ತೆಗೆದುಕೊಂಡು ಹಿಂತಿರುಗಿ ಕೂಡ ನೋಡದೆ ಹೋಗುತ್ತಿದ್ದರು. ಆದರೆ ಶ್ರಾವಣಿಯ ವರ್ತನೆ ಅವನಿಗೆ ವಿಚಿತ್ರವೆನಿಸಿತು. ಅವಳ ಮಾತಿಗೆ ಒಪ್ಪಿಕೊಂಡನು. ಅವಳ ಅಪ್ರತಿಮ ಸೌಂದರ್ಯ ಹಾಗೂ ಅವಳ ಜೊತೆಗೆ ಕಂಡ ಸುಖ ಅವನಿಗೆ ಬೇಡ ಅನ್ನಲೂ ಆಗಲಿಲ್ಲ. ಮರುದಿನ ಕೂಡ ಅವರಿಬ್ಬರೂ ಮತ್ತೆ ಅದೇ ಜಾಗದಲ್ಲಿ ಸಿಕ್ಕರು. ಮನತಣಿಯುವಷ್ಟು ಶೃಂಗಾರದಲ್ಲಿ ಮುಳುಗಿ ಎದ್ದರು. ರಘು ತನ್ನ ಫೋನ್ ನಂಬರ್ ಅನ್ನು ಶ್ರಾವಣಿಗೆ ಕೊಟ್ಟನು. ಹೀಗೆ ದಿನವೂ ಫೋನಲ್ಲಿ ಮಾತನಾಡುತ್ತಾ ಕ್ಲೋಸ್ ಆದರು. ಅವರಿಬ್ಬರ ಸ್ನೇಹ ಪ್ರೀತಿಗೆ ತಿರುಗಿತು. ರಘು ಅವಳಿಗೆ ಪ್ರಪೋಸ್ ಮಾಡಿದಾಗ ಶ್ರಾವಣಿ ಒಪ್ಪಿಕೊಂಡಳು. ಅವನ ಮೃದು ಸ್ವಭಾವ ಅವಳಿಗೆ ಇಷ್ಟವಾಯಿತು. ಒಂದು ಒಳ್ಳೆಯ ದಿನ ನೋಡಿ ಇಬ್ಬರೂ ಮದುವೆ ಮಾಡಿಕೊಂಡರು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.